ನಮಸ್ತೆ, ನಾನು ನಿಮ್ಮ ಪರಶುರಾಮ್. ಇವತ್ತಿನ ಚಿಂತನ, ಈಶ್ವರನಲ್ಲಿ ಭಕ್ತಿ ಇಡಬೇಕು. ಹಿಂದೆ ನಮ್ಮ ಜನಪದರು ಹೀಗೆ ಹಾಡಿದ್ದಾರೆ: ಶಿವ ಶಿವ ಎಂದರ ಸಿಡುತ್ತಿಲ್ಲ ಬಯಲಾಗಿ, ಕಲ್ಲು ಬಂದೆಂದರಗಿ ಕಡೆಯಾಗಿ ಎಲೆಮನವೇ. ಶಿವನೆಂಬ ಸಬೂದ ಬಿಡಬೇಡ, ಸೃಷ್ಟಿಕರ್ತ ಶಿವನು ಸೃಷ್ಟಿಯನ್ನು ನಡೆಸುವ ಎಲ್ಲರನ್ನೂ ಸಲಹುವ ಭಾರ ಹೊತ್ತಿದ್ದಾನೆ. ನಾವು ಯಾವಾಗಲೂ ಶಿವನಾಮ ಸ್ಮರಣೆ ಮಾಡುತ್ತಾ ಅವನಿಗೆ ಆಶ್ರಯಿಸಿಕೊಂಡು ಇರಬೇಕು ಮತ್ತು ಅವನನ್ನು ನಂಬಿದ್ದಾರೆ ನಮ್ಮೆಲ್ಲ ಸಂಕಲ್ಪಗಳನ್ನು ಈಡೇರಿಸುತ್ತಾನೆ ಎಂಬುದು ಇದರ ಅರ್ಥ. ಶಿವನಾಮ ಸ್ಮರಣೆ ಬಗ್ಗೆ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಶಿವ ಶಿವ ಎನ್ನಿರೋ, ಶಿವ ಧ್ಯಾನಕ್ಕೆ ತಣ್ಣಿರೋ, ಶಿವನು ಕೈಲಾಸ ಮೇರು ಮಂದಿರದಲ್ಲಿಲ್ಲ ನೋಡಿರೋ, ಶಿವನು ಭಕ್ತಿಗೆ ಸೋತು ನಿಮ್ಮೊಳಗಿಪ್ಪನು ಕಾಣಿರೋ ಎಂಬುದಾಗಿ ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ. ಶಿವನನ್ನು ಆಲಸ್ಯವಿಲ್ಲದೆ ಆಶ್ರಯಿಸಬೇಕು. ಇದಕ್ಕೊಂದು ಕತೆ ಹೀಗಿದೆ. ಒಬ್ಬ ಜ್ಞಾನಿ ಒಂದು ಹಳ್ಳಿ ರಸ್ತೆಯಲ್ಲಿ ಹೊರಟಿದ್ದ. ಒಂದು ಮನೆಯಲ್ಲಿ ಹೆಣ್ಣು ಮಗಳು ಶಿವ ಶಿವ ಎಂದರೆ ಸಿಡಿತಿಲ್ಲ ಬಯಲಾಗಿ ಎಂಬ ಪದ್ಯ ಹಾಡುತ್ತಾ ಬೀಸುವ ಕಲ್ಲಿನಲ್ಲಿ ಜೋಳ ಬೆಸುತ್ತಿದ್ದಳು. ಅದನ್ನು ನೋಡಿ ಆ ಜ್ಞಾನಿಯು ನಗು ಅಳು ಎರಡು ಬಂದವು. ಹೀಗೇಕೆ ಅಳು ನಗು ಎಂದು ಆಕೆ ಕೇಳುತ್ತಾಳೆ. ಆಗ ಆತ, ನೀನು ಬೀಸುವ ಈ ಕೆಳಗಿನ ಕಲ್ಲು ಜಗತ್ತು, ಮೇಲಿನ ಕಲ್ಲು ಮಾಯೆ. ಇವೆರಡರ ನಡುವಿರುವ ಕಿರುಗೂಟವೇ ಶಿವ. ಈ ಜಗತ್ತು ಮಾಯೆ ಹೊಡೆತಕ್ಕೆ ಸಿಕ್ಕ ಜೀವರಾಶಿಗಳೆಂಬ ಜೋಳದ ಕಾಳು ನುಚ್ಚು ಹಿಟ್ಟಾಗಿ ಹೋಗುವುದನ್ನು ಕಂಡು ದುಃಖವಾಯಿತು ಮತ್ತು ಆ ಕಿರುಗೂಟದ ಸುತ್ತ ಉಳಿದಿರುವ ಕಾಳುಗಳನ್ನು ನೋಡಿ ಸಂತೋಷದಿಂದ ನಕ್ಕೆ ಎನ್ನುತ್ತಾನೆ. ಹೀಗೆ ಶಿವನನ್ನು ಧ್ಯಾನಿಸುತ್ತಾ ಆತನನ್ನು ಆಶ್ರಯಿಸಿದವರಿಗೆ ಮುಕ್ತಿ ದೂರವಿಲ್ಲ. ನಾವೆಲ್ಲ ಆ ಬೀಸುವ ಕಲ್ಲಿನಲ್ಲಿ ಸಿಕ್ಕ ಕಾಳಿನಂತೆ ಕಾಲಚಕ್ರಕ್ಕೆ ಸಿಲುಕುವುದು ಬೇಡ. ಶಿವನೆಂಬ ಕಿರುಗೂಟ ಆಶ್ರಯಿಸಿ ಮುಕ್ತಿ ಪಡೆಯೋಣ. ಅದಕ್ಕೆ ಈಶ್ವರನಲ್ಲಿ ಭಕ್ತಿ ಇಡಬೇಕು ಎಂದಿದ್ದಾರೆ ಶರಣರು. ಧನ್ಯವಾದ. ಶುಭ ದಿನ.